ನಿಮ್ಗಂತೂ ಮಾನ ಮರ್ಯಾದೆಗಳಿಲ್ಲ. ಅವ್ರು ಕೊಡ ಎಂಜಲು ಕಾಸ್ಲೇ ಬದುಕ್ತಾ ಇದಾರೆ ನೋಡಿ. ನೀವು ಈ ತರ ನಾನು ಒಂದ್ ನಿಮಿಷ ನಾ ಹೇಳ್ಬೇಕು, ನೀವು ಮಾತಾಡಿ. ನಾವು ಒಂದ್ ನಿಮಿಷ ಶಾಂತಿ. ನಾವು ನಮ್ಗೆ ಕೊಳ್ಳಗಾಲದಲ್ಲಿ MMLs ಅಲ್ಲಿ 2,000 MMLs ಅಲ್ಲಿ ನಮ್ಮ 7 ಕ್ವಿಂಟಲ್ ಇದ್ರು. ಅವ್ರಿಗೆ ನಾವು ಭವ್ಯವಾದ ಸ್ವಾಗತ ಮಾಡಿ ಅವ್ರು ಹೋಗೋದಿನ ಅವರೇ ಬಂದು ದಯವಿಟ್ಟು ಪ್ರಕಾಶ್ ಅವರೇ ನನಗೆ ಸ್ಟ್ರೈಕ್ ಮಾಡ್ಬಿಡಿ, ಮೇಲಿಂದ ಬಂದಿದೆ ಅಂತಂದ್ರು. ಅದಕ್ಕೆ ಅವ್ರಿಗೆ ನಾವು ಬೇಕು ಅಂತ ಉಳಿಸ್ಕೊತೀವಿ. ಅದಕ್ಕೆ ಇಲ್ಲಿ ಎಲ್ಲರೂ ಇದ್ರು ಅಂತ ಇವ್ರನ್ನ ಎತ್ತಾಕಿ 10 ವರ್ಷದಿಂದ ಇಲ್ಲೇ ಒಂದು ಯಾಕೆ ಸ್ಟ್ರೈಕ್ ಮಾಡೋದು? ಟ್ಯಾಕ್ಸ್ ಸ್ಟ್ರೈಕ್ ಮಾಡಿ ಮಧುಕರ್ ಶೆಟ್ರು, ನಮಗೆ DC ಹರ್ಷ ಗುಪ್ತಾ, ನಮ್ಮ ಶಿಲ್ಪನಾಗ್ ಮೇಡಮು, ಕಾವೇರಿ ಮೇಡಮು ಅವರೆಲ್ಲ ಯಾಕೆ ಬೇಕು ಅನ್ಕೊಂಡು ನೀವು ಅನ್ಸ್ಕೊಳ್ಳಿ. ಯಾಕೆ ನೀವು ಅನ್ಸ್ಕೊಳ್ಳಲ್ಲ? ನೀವಾಗ ಯಾಕೆ ನಾವು ಸಬ್ ಇನ್ಸ್ಪೆಕ್ಟರ್ಗಳು ಉಳ್ಕೋಬೇಕು ಅಂತ ಹೋರಾಟ ಮಾಡಿವಿ, ತಾಯಿಲ್ಲಾರ್ಗಳು ಉಳ್ಕೋಬೇಕು ಅಂತ ಯಾಕೆ ಹೋರಾಟ ಮಾಡಿವು? ಅವರ ಪ್ರಾಮಾಣಿಕತೆ ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರ ಅಂತ ಮಾಡಿದೀವಿ. CO ಮಾಡಿದೀವಿ. ಅದಕ್ಕೆ ನೀವುಗಳು ಮಾಡಿಸ್ಕೋಬಾರ್ದು? ಯಾಕೆ ಇದೆಲ್ಲ ಗೊತ್ತಿಲ್ವಾ? ರೆಸಾರ್ಟ್ಗಳು ಗೊತ್ತಿಲ್ವಾ? ಇವೆಲ್ಲವೂ ಇಲ್ಲಿಂದ ಹೋಗ್ತಾ ಇದೆ. ಇದು 100-199 ಭಾಗ ಭ್ರಷ್ಟಿದ್ದಾರೆ, 1 ಭಾಗ ಒಳ್ಳೆಯವರಿದ್ದಾರೆ. ಹಾಗಾಗಿ 90 ಭಾಗ ಅರಣ್ಯ ಇಲಾಖೆ ಏನಿದ್ದಾರೆ ಇವ್ರ ಮೇಲೆಲ್ಲ ನಾವು ದಿನನಿತ್ಯ ಹೋರಾಟಗಳು ಮಾಡಲೇಬೇಕಾಗಿದೆ. ಇದು ಅವರು ಕಾಡ್ ರಕ್ಷಣೆ ಮಾಡ್ತಾ ಇಲ್ಲ. ನಾವು ಮಾಧ್ಯಮಿಕರು, ನಾವು ಸೇರ್ಕೊಂಡು ಇವತ್ತು ಈ ಕಾಡ್ನ ರಕ್ಷಣೆ ಮಾಡೋದು ನಮ್ಗೆ ಜವಾಬ್ದಾರಿ ಆಗಿದೆ. ನಾವು ಹೊಸಿ ಹೋರಾಟ ಮಾಡಿಲ್ಲ. ಒಬ್ಬ ಕಳ್ಳೋದು ಇನ್ನೊಬ್ಬ ಕಳ್ಳ ಬರ್ತಾರೆ. ಎಲ್ಲದು ಲಂಚ. ಇವ್ರು ಇರೋದೇ ಬದುಕಿರೋದು, ಇವ್ರಿಗೆ ಮಾತಾಡ್ಸಕ್ಕಿಲ್ಲ, ಏನು ಮಾತಾಡಕ್ಕಿಲ್ಲ. ನಾವು ಮತ್ತೆ ಅರಣ್ಯ ಇಲಾಖೆಗೆ ಎಷ್ಟು ದುಡ್ಡು ಬರ್ತದೆ, ಎಷ್ಟು ಹಣ ಬರ್ತದೆ? ಯಾಕಂದ್ರೆ ಇದು ಅಮೆಜಾನ್ ಕಾಡಿದ್ರೆ ನಮಗೆ ಮಳೆ, ನಮ್ಮಲ್ಲಿ ಕಾಡಿದ್ರೆ ಜಪಾನ್ಗೆ ಮಳೆ. ಹಾಗಾಗಿ ಜಪಾನ್ ಗೌರ್ಮೆಂಟ್ ಸಿಕ್ಕಾಪಟ್ಟೆ ಹಣ ಕೊಡುತ್ತೆ, ಕರ್ನಾಟಕಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತದೆ. ಆ ದುಡ್ಡಲ್ಲಿ ಇವರು ಪೋಲ್ ಮಾಡ್ತಾರೆ. ಜೊತೆಗೆ ನಾವು ಹುಲಿಗಳು ಪ್ರಾಣಿಗಳು ಸಾಯಿಸಿ ಅಂತಲ್ಲ, ಒಂದು ಹುಲಿ ಹುಟ್ಟಿದ ಮೇಲೆ ನ್ಯಾಚುರಲ್ ಆಗಿ ಸಾಯ್ಬೇಕು. ಅದನ್ನ ಯಾರು ಭೇಟಿ ಆಡಕ್ ಆಗಲ್ಲ. ಅದಕ್ಕೆ ಹುಲ್ ಕೊಡ್ತೀನಿ, ನೀರ್ ಕೊಡ್ತೀನಿ, ಮೇವು ಕೊಡ್ತೀನಿ, ಇಂಜೆಕ್ಷನ್ ಮಾಡ್ತೀನಿ ಅಂದ್ರೆ ಹುಲಿಗಳ ಸಂತತಿ ಜಾಸ್ತಿ ಆಯ್ತವೆ. ಆ ಕಾಡ್ ಎಷ್ಟಿದೆ ಪ್ರಕೃತಿ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಇವರು ಆ ಹುಲಿಗಳ ಹೆಸರಲ್ಲಿ ನಾವು ಟ್ರೀಟ್ಮೆಂಟ್ ಅವೈಜ್ಞಾನಿಕವಾಗಿ ಮಾಡಿ ಇವತ್ತು 100 ಹುಲಿ ಇರೋ ಜಾಗಕ್ಕೆ 200 ಹುಲಿ ಆಗವೆ. ಆ 200 ಹುಲಿಗೆ ಕಾಡಿಲ್ಲಿದ್ದವು ಅವು ನಾಡು ಬರ್ತವೆ. ಜೊತೆಗೆ ಒಳ್ಳೆ ಗಣಿಗಾರಿಕೆ ಆಗ್ತವೆ. ಆ ಗಣಿಗಾರಿಕೆಯಿಂದ ಹೊರಗಡೆ ಬರ್ತವೆ. ಪ್ರಾಕೃತಿಕ ಒಂದು JCB ಒಳಗಡೆ ನುಗ್ಗಿದ್ರೆ ಲಕ್ಷಾಂತರ ಜೀವಿಗಳು ಸಾಯ್ತವೆ. ಒಳಗಡೆ ಇರಲು ಜೀವಿಗಳು, ಮೇಲ್ಗಡೆ ಇರಲು ಪ್ರಾಣಿ ಪಕ್ಷಿಗಳು, ಮೊಟ್ಟೆಗಳು, ಸಾವಿರ ಸಂಖ್ಯೆಯಲ್ಲಿ ಪ್ರಾಣಿಗಳು. ಇವರು ಒಳಗಡೆ JCBಲಿ ಮತ್ತೆ ಎಲ್ಲೆಲ್ಲಿ ಕೆರೆಗಳವೆ ಆ ಕೆರೆಗಳೇ ವರ್ಷ ಪೂರ್ತಿ ನೀರ್ ತಿರೋದು ಅಲ್ಲಿ ಬೋರ್ ಹಾಕ್ತಾರೆ. ಇವ್ರ ಅಕ್ರಮಗಳು ಒಂದಲ್ಲ ಎರಡಲ್ಲ, ಸಾವಿರಾರು ಅಕ್ರಮಗಳಿದೆ ಫಾರೆಸ್ಟ್ ಇಲಾಖೆಗಳು. ಅದನ್ನೆಲ್ಲ ಕೇಳಕ್ಕೆ ರಾಜಕಾರಣಿಗಳ ಕೈ ಸಾಕಾಗಲ್ಲ. ಅವರೇ ಸೈನ್ ಕೊಡ್ತಾರಲ್ಲ ದುಡ್ಡ. ಹಾಗಾಗಿ ಕೇಳಬೇಕಾಗಿರೋರು ನಾವು. ಜವಾಬ್ದಾರಿ ಅರಣ್ಯ ಮಂತ್ರಿಗೆ, ರೈತ ವಿರೋಧಿ PSSFಗೆ, ರೈತರ ಹಣದಲ್ಲಿ ಬದುಕುತ್ತಿರುವ ಅರಣ್ಯ ನೌಕರರಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ರೈತ ವಿರೋಧಿ ಭ್ರಷ್ಟ ಅರಣ್ಯ ನೌಕರರಿಗೆ, ರೈತ ವಿರೋಧಿ CFಗೆ, ಹೋಮ್ ಸ್ಟೇ ಚಮಚಾಗಿರಿ ಮಾಡುತ್ತಿರುವ CFಗೆ ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ CFಗೆ, ರೈತ ವಿರೋಧಿ ಭ್ರಷ್ಟ ಅರಣ್ಯ ಮಂತ್ರಿಗೆ, ಅವಿವೇಕಿ ಮುಖ್ಯಮಂತ್ರಿಗೆ ಕಾಡನ್ನು. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಹೇಂದ್ರ ಹಸ್ಗುಲಿ. ನಮ್ಮ ಸಿಡ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಅನೇಕ ಜನರು ವೀಕ್ಷಿಸುತ್ತಿದ್ದು ಪ್ರೋತ್ಸಾಹ ನೀಡುತ್ತಿದ್ದೀರಾ. ಇದೇ ರೀತಿ ನಿಮ್ಮ ಸಹಕಾರ ಇರಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು, ವಿಶ್ವಾಸಿಗಳು